ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದೀವಿ, ನಮಗೆ ಏನು ಸೌಲಭ್ಯಗಳು ಏನೂ ಇಲ್ಲ ಸರ್. ನಾವು ಯಾಕಂದ್ರೆ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಸಂವಿಧಾನ ಸಿಕ್ಕರೂ ಇನ್ನುವರೆಗಾದರೂ ನಮ್ಗೆ ಯಾವುದೂ ಸೌಲಭ್ಯಗಳು ಸಿಕ್ಕಿಲ್ಲ. ನಮ್ಮ ಹುಡುಗ ಇಲ್ಲಿಗೆ ಬಂದಾಗ ಹೆಂಗಿತ್ತು ಸರ್, ಇವಾಗ ನೋಡಿದಂದ್ರೆ ಭಾಳ ಹೀನಾಯ ಸ್ಥಿತಿಯಲ್ಲಿ ಆಗುತ್ತೆ ಸರ್. ನಮ್ಗೆ ಕಣ್ಣೀರು ಬರ್ತಾ ನಮ್ಮ ಮಗನ ನೋಡಿದ್ರೆ ಸರ್. ನಾವು ಇಳಕಲ್ ತಾಲೂಕಿನ ತೊಂಡಿಹಾಳ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಆಗುತ್ತಿರುವ ಸಮಸ್ಯೆಗಳು ಒಂದೆರಡಲ್ಲ. ಮಕ್ಕಳ ಸಮಸ್ಯೆಗಳನ್ನು ಆಲಿಸಿದಾಗ ಸಮಸ್ಯೆಗಳಿಗೆ ಇನ್ನೊಂದು ಹೆಸರೇ ಈ ಶಾಲೆ ಎನ್ನುವಂತಿದೆ. ಸ್ಥಳಕ್ಕೆ ಆಗಮಿಸಿದ ಸರ್ವಾಧಿಕಾರಿ ಸಮಾಜ ಕಲ್ಯಾಣ ಅಧಿಕಾರಿ ಮಕ್ಕಳ ಸಮಸ್ಯೆ ಆಲಿಸಬೇಕಾದ ಅಧಿಕಾರಿ ಮಾಧ್ಯಮ ಪ್ರತಿನಿಧಿಗಳ ವಿರುದ್ಧವೇ ಎಗರಾಟ. ಪೋಷಕರ ಮಾತಿಗೂ ಕಿವಿಗೊಡದ ಮಹಿಳಾ ಅಧಿಕಾರಿ ಅನ್ನುವುದೇ ತಪ್ಪಾಗುತ್ತದೆ. ಎಲ್ಲರಿಗೂ ಈ ರೀತಿ ದಬ್ಬಾಳಿಕೆ ಮಾಡುವ ಅಧಿಕಾರಿ ಇನ್ನ ಚಿಕ್ಕ ಮಕ್ಕಳ ಜವಾಬ್ದಾರಿ ಏನು ನಿಭಾಯಿಸಲು ಸಾಧ್ಯ? ಇದೇ ದರ್ಪ ದಬ್ಬಾಳಿಕೆ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳ ವಿರುದ್ಧ ತೋರಿಸಿ ಅವರ ಕೆಲಸ ಮಾಡುತ್ತಾರಾ? ನಿಮ್ಮಂಥ ಅಧಿಕಾರಿಗಳು ಇರುವುದರಿಂದ ಈ ಸಮಾಜ ಕಲ್ಯಾಣ ಇಲಾಖೆಗೆ ಬರುವ ಹಣ ದುರ್ಬಳಕೆಯಾಗುವುದಲ್ಲದೆ ಮಕ್ಕಳ ಜೀವನ ಹಾಳು ಮಾಡುತ್ತೀರಿ. ಈಗಲಾದರೂ ನೀವು ಪಡೆಯುವ ಸಂಬಳಕ್ಕೆ ನಿಮ್ಮ ಕರ್ತವ್ಯ ಸರಿಯಾಗಿ ನಿಭಾಯಿಸಿ. ನೀವು ಮನವಿ ಕೊಡ್ರಿ, ನೀವು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮೀಡಿಯಾಕ್ಕೆ ನಮಗೆ ಕೊಡಕ್ಕೆ ಅಧಿಕಾರ ಇರುವುದಿಲ್ಲ. ಯಾರು ವಿಡಿಯೋ ಮಾಡಕತ್ತಿಲ್ಲ, ನಾವು ಹೇಳಕ್ ಅಧಿಕಾರ ಇಲ್ಲ ನಮಗೆ. ಅವ್ರ ಮಾನ್ಯ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಬಾಗಲಕೋಟೆ ಇವರಿಗೆ ವಿಷಯ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಬಾಗಲಕೋಟೆ 801 ಶಾಲೆಯ ಸುಧಾರಣೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವ ಸಿಬ್ಬಂದಿಗಳಿಗೆ ಅಮಾನತುಗೊಳಿಸುವ ಕುರಿತು ಕಾರ್ಯದರ್ಶಿ ಆಯ್ತ್ರಿ. ಸಿಲೆಕ್ಟ್ ಸಮಾಜ ಕಲ್ಯಾಣ ಅಧಿಕಾರಿ ಬರ್ತೀವಿ, ಅವ್ರು ಕೊಡ್ಬೇಕು ಸರ್, ನೀವು ಕೊಡೋದಲ್ಲ. ಜಿಲ್ಲಾ ಸಮಾಜ ಅಧಿಕಾರಿ ಕೊಟ್ಟಿವಿ ನಾವು, ಇವ್ರು ಕೊಡೋದ್ರೆ ಆಯ್ತಾಯ್ತು. ಬೆಳಗ್ಗೆ 10 ಗಂಟೆ ಮೇಲೆ ಆಯ್ತು ರೀ ಮೇಡಮ್ ಮಾಡಿ. ಮೇಡಮ್ ಅವ್ರ ಹುಡುಗರಿಗೆ ನರದ ಇಂಜೆಕ್ಷನ್ ಕೊಡ್ತಾರಂತ, ಅದು ಹುಡುಗರು ಮಾತಾಡ್ತೀವಿ ಮೇಡಮ್ ಕೇಳ್ತೀವಿ ರೀ. ಹುಡುಗರಿಗೆ ನರದ ಇಂಜೆಕ್ಷನ್ ಕೊಡ್ತಾರಂತ, ನರದಾಗ ಇಂಜೆಕ್ಷನ್ ಚುಚ್ಚಿ ಹೆಬ್ದಾರಂತ ವಿದ್ಯಾರ್ಥಿಗಳೇ ಹೇಳ್ತಾರೆ. ಏನು ಕ್ರಮ ಕೈಗೊಂಡ್ರಿ ಮೇಡಮ್ ಇವತ್ತು? ನೋಡ್ರಿ, ನಾ ಇವತ್ತು ಬಂದಿದ್ದೀನಿ, ಇವತ್ತು ವಿಸಿಟ್ ಮಾಡಿದ್ದೀನಿ. ನಂಗೆ ಸ್ವಲ್ಪ ಟೈಮ್ ಕೊಡ್ಬೇಕು ತಾವು ರಿಪೋರ್ಟ್ ಮಾಡಲಿಕ್ಕೆ. ಓಕೆ ಒಂದಿನ ರಿಪೋರ್ಟ್ ಮಾಡಕ್ಕೆ ನಂಗೆ ಅವಕಾಶ. ಈಗ ಕನ್ಗಲ್ದು ಒಂದು ಇಶ್ಯೂ ಆಗೈತೆ ಮೇಡಮ್, ಏನು ಕ್ರಮ ಕೈಗೊಂಡ್ರಿ ಮೇಡಮ್? ಅದ್ರ ನಾವು ಕ್ರೈಸಿಗೆ ಬರ್ದಿದ್ದೇವೆ ನೋಡ್ರಿ, ಅವ್ರ ಮೇಲೆ ಆಕ್ಷನ್ ಮಾಡಕ್ಕೆ ನನಗೆ ಅಧಿಕಾರ ಇರಂಗಿಲ್ಲ. ಕರ್ನಾಟಕ ವಸತಿ ಶಿಕ್ಷಣ ಸಂಘಕ್ಕೆ ನಾವು ರಿಪೋರ್ಟ್ ಮಾಡಿದ್ದೇವೆ ಮೇಡಮ್. ಇದು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದಾಗ ಅದನ್ನು ನೀವು ಕ್ರೈಸಿಗೆ ಬರೀತೀರಿ, ಮೇಲಾಧಿಕಾರಿ ಬರೀತೀರಿ, ಕರೆಕ್ಟಾ? ದಿಸ್ ಇಸ್ ಎ ಕ್ರೈಮ್ ಅಲ್ಲ ಮೇಡಮ್? ಈ ಸೆರೆನ್ಸ್ ತೊಗೊಂಡು ನರದಾಗ ಇಂಜೆಕ್ಷನ್ ಕೊಡೋದು, ದಿಸ್ ಇಸ್ ಎ ಕ್ರೈಮ್. ಸೊ ವೈ ಕಾಂಟ್ ಯು ಟೇಕ್ ಅ ಸುಮೋಟೋ ಕೇಸ್ ಆನ್ ದಿಸ್ ಮ್ಯಾಟರ್ ಮೇಡಮ್? ನಾನು ಬಂದಿದ್ದೀನಿ, ವಿಸಿಟ್ ಮಾಡಿದ್ದೀನಿ, ಸ್ವಲ್ಪ ಅವಕಾಶ ಕೊಡಿ, ರಿಪೋರ್ಟ್ ಮಾಡಕ್ಕೆ ಅವಕಾಶ ಕೊಡಿ. ಇಲ್ಲ ಮೇಡಮ್, ಒಂದು ಪ್ಲೀಸ್ ದಯವಿಟ್ಟು ಮಾಧ್ಯಮದವ್ರು ಮುಗಿಸೋತನ ಕೇಳಬೇಡ್ರಿ ಮೇಡಮ್. ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ನೀವು ಬರ್ತೀರಿ, ಕರೆಕ್ಟ್ರಾ? ಅಲ್ಲಿವರೆಗೂ ಏನು ಬಂದಿರ್ತೀರ ಬಿಟ್ಟಿರ್ತೀರ ನಮ್ಗೆ ಗೊತ್ತಿರಲ್ಲ. ಓಕೆ ಫೈನ್, ಬಂದಿರ್ತೀರಿ. ಮಾಧ್ಯಮದ ಸುದ್ದಿ ಬಂದಮೇಲೆ ಮಾಧ್ಯಮಗಳಿಗೆ ತಿಳಿಸಿ ಬರ್ಬೋದಲ್ಲ ನೀವು? ಯಾಕೆ ಮಾಧ್ಯಮ ತಪ್ಪಿಸ್ಕೊಂಡು ಯಾರು ಇಲ್ದಿರೋ ಕಂದಗಲ್ ಶಾಲೆಯಲ್ಲಿ ಹಂಗಾಯ್ತು? ಇನ್ನೊಂದು ಮೇಡಮ್ ಕೇಳ್ರಿ. ಆಮೇಲೆ ಒಳಗಲ್ಲವಿಲ್ಲ ಬರಕ್ಕೆ ಹೋಗ್ಬೇಡ್ರಿ, ನೀವು ಇರ್ಲಾರ್ದಾಗ ಬರ್ಬೇಕು ಅಂತ ನಮ್ದೇನೇ ಮೇಡಮ್ ತಿಳಿಸ್ಬೇಕು ಮೇಡಮ್. ಯಾಕಂದ್ರೆ ಜನರಿಗೆ ನಾವು ಸುದ್ದಿ ತಿಳಿಸ್ಬೇಕು, ತಿಳಿಸ್ಲಿಲ್ಲ ಅಂದ್ರೆ ಆಗಲ್ಲ. ನೀವು ತಿಳಿಸಿ ಅಲ್ಲ, ಯಾರು ಬೇಡ ಅಂದವರು. ನಮಗೆ ಕೆಲವೊಂದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರ್ತದೆ, ನಾವು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡಬಾರ್ದು. ಆದ್ರೂ ನೀವು ಒತ್ತಾಯಪೂರ್ವಕವಾಗಿ ಸ್ಟೇಟ್ಮೆಂಟ್ ತಗೋತಾ ಇಲ್ಲ. ಕೇಳ್ಬೇಕು, ನಮ್ಮ ಕರ್ತವ್ಯ ಮೇಡಮ್, ಕೇಳ್ಬೇಕಾಗ್ತದೆ. ನಮಗೂ ಒಂದು ಕರ್ತವ್ಯ ಇರ್ತಾವ್ರಿ. ಆಯ್ತು ಮೇಡಮ್, ಇಲ್ಲ ನಂಗೆ ಗೌರ್ಮೆಂಟ್ ಅಲ್ಲ ಕೊಡಲ್ಲ ಅಂತ ಹೇಳೋರಿ. ನೀವು ಹಂಗೆ ಕೇಳ್ರಿ, ಮೀಡಿಯಾದಾಗ
ಕೊಡಲ್ಲ ಅಂತ ಹೇಳೋಗ್ರಿ ಅದ್ರಾಗ ಏನ್ ಪ್ರಶ್ನೆ ಇಲ್ಲ. ರಿಪ್ಲೈ ಕೇಳಿ ಕೊಡ್ತೀವಿ ನಾವು. ಪೇರೆಂಟ್ಸ್ ಬಂದ್ರೆ ನೋಡ್ರಿ. ಅಲ್ಲ, ಇದೇ ಮುಂದೆ statement ಕೊಡಿ ಅಂತ ಯಾವ್ದಕ್ಕೂ ಒತ್ತಾಯ ಮಾಡ್ಬಾರ್ದು. ಇವಾಗ ಒತ್ತಾಯ ಇಶ್ಯೂ ತನಿಖೆ ನಡೆಸಬೇಕಾದ್ರೆ ಮೀಡಿಯಾ ಮುಂದೆ ಮಾಡ್ಬೋದಲ್ಲ, ತನಿಖೆ ನಡೆಸಬೇಕಾದ್ರೆ ಮೀಡಿಯಾ ಮುಂದೆ ಮಾಡ್ಬೋದಲ್ಲ. ಏನ್ ನಾವು ಯಾಕೋ ಇದನ್ನ ಬಂದ್ ಮಾಡಿ ಹಂಗೆ ಮಾತಾಡ್ರಿ. ಆನ್ ದ ರೆಕಾರ್ಡ್ ಬೇಕು ನಮ್ಗೆ. ನಮ್ದು ಡ್ಯೂಟಿ ಅದು, ನಮ್ ಡ್ಯೂಟಿ ರೀ ಮೇಡಮ್. ಕೇಳ್ರಿ ಇಲ್ಲಿ ಪಾಲಕರು ಕೇಳ್ರಿ ಮೇಡಮ್, ಇಲ್ಲಿ ಪಾಲಕರು ಕೇಳ್ರಿ. ಪಾಲಕರು ಬಂದು ಬರ್ರಿ ಅಂದ್ರೆ ಇಲ್ಲಲ್ರಿ, ಕೈ ಹೋಗಿ ಕೈ ಯಾರು ಕೊಡ್ತಾರೆ ನಮ್ಮ ಹುಡುಗ ಕೈ ಇದಾಗಿತ್ತು, ಅದು ಏನು ಕ್ರಮ ಕೈಗೊಳ್ತಿ ಬರಿ ಮೇಡಮ್, ಬರಿ ಮೇಡಮ್. ಮಷಿನ್ ತೆಗೆಸಂತ ಹೇಳ್ರಿ, ಮಷಿನ್ ನಮ್ಮ ಹುಡುಗನ ಕೈ ಏನಾಗಿತ್ತು ಆ ಮಷಿನ್ ಒಳಗೆ ರಕ್ತ ಮಷಿನ್ ಸಂಬಂಧ ನೋಡ್ಬಾರ್ದು. ಸರ್, ನಮ್ಮ ಹೆಸರು ದೇವೇಂದ್ರಪ್ಪ ಎಚ್ ಮಳಗೆ ಅಂತಂದು. ನಮ್ಮ ಹಳೆಯ ಈ ಸ್ಕೂಲಲ್ಲಿ 7ನೇ ಕ್ಲಾಸ್ ಓದ್ತಾ ಇದ್ದಾನೆ ಸರ್ ಅವನು. ಈ ಸ್ಕೂಲಲ್ಲಿ ಅಂಬೇಡ್ಕರ್ ಸ್ಕೂಲಲ್ಲಿ ಏನು ಮೂಲ ಸೌಲಭ್ಯಗಳು ಏನೇನೂ ಇಲ್ಲ ಸರ್. ಇಲ್ಲಿ ಏನಿದೆ ಅಂದರೆ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದೀವಿ, ನಮಗೆ ಏನು ಸೌಲಭ್ಯಗಳು ಏನೂ ಇಲ್ಲ ಸರ್. ನಾವು ಯಾಕರ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಸಂವಿಧಾನ ಸಿಕ್ಕರೂ ಇನ್ನುವರೆಗಾದರೂ ನಮ್ಗೆ ಯಾವುದೂ ಸೌಲಭ್ಯಗಳು ಸಿಕ್ಕಿಲ್ಲ ಸರ್. ನಮ್ಮ ಹುಡುಗ ಇಲ್ಲಿಗೆ ಬಂದಾಗ ಹೆಂಗಿತ್ತು ಸರ್, ಇವಾಗ ನೋಡಿದಂದರೆ ಭಾಳ ಹೀನಾಯ ಸ್ಥಿತಿಯಲ್ಲಿ ಆಗುತ್ತೆ ಸರ್. ನಮ್ಗೆ ಕಣ್ಣೀರು ಬರ್ತಾವೆ ನಮ್ಮ ಮಗನ ನೋಡಿದ್ರೆ ಸರ್. ನಾವು ಇಲ್ಲಿ 2 ಮಷಿನ್ ಇದಾವೆ ಸರ್. ಮೊನ್ನೆ ಕೈ ಇಟ್ಬಿಟ್ಟಾನೆ ಸರ್ ಆ ಹುಡುಗ. ನಮ್ಮ ಹುಡುಗನ ಕೈ ಬೆರಳು ಗಿಜಿ ಆಗಿದೆ ಸರ್. ಅದು ಗಿಜಿ ಆಗಾದ್ರೆ ಇನ್ನಾದ್ರೂ ಯಾರು ಕ್ರಮ ಕೈಗೊಳ್ಳವಲ್ರಿ ಸರ್. ಇಲ್ಲಿ ಅಧಿಕಾರಿಗಳು ಬಂದಿರಿ ಸರ್, ಬಾಗಲಕೋಟೆಯಿಂದ ಬಂದು ಹೇಳಿದ್ರು ನಮ್ಮ ಸಮಸ್ಯೆಗಳನ್ನು ಆಲಿಸಿಲ್ಲ ಸರ್. ಅವರು ಹಂಗೆ ಸುಮ್ಮನೆ ಹೊರಟು ಹೋದ್ರು ಸರ್. ಅವರು ಸಂರಕ್ಷಣಾ ಸಮಿತಿ ಉಪಾಧ್ಯಕ್ಷ. ನಿನ್ನೆ ನಾವು ಈ ಸ್ಕೂಲ್ಗೆ ವಿಸಿಟ್ ಮಾಡಿದ್ವಿ, ಹಾಸ್ಟೆಲ್ಗೆ. ಇಲ್ಲಿ ಸಾಕಷ್ಟು ಕುಂದುಕೊರತೆಗಳಿದ್ವು. ಆಮೇಲೆ ಅದನ್ನು ಎಲ್ಲನೂ ನಾವು ಗಮನಕ್ಕೆ, ಮೀಡಿಯಾದವ್ರ ಗಮನಕ್ಕೆ, ಆಮೇಲೆ ಎಲ್ಲರ ಸಮಾಜ ಕಲ್ಯಾಣ ಅವ್ರ ಗಮನಕ್ಕೆ ತೊಗೊಂಬಂದ್ವಿ. ಸಮಾಜ ಕಲ್ಯಾಣ ಅವ್ರ ಗಮನಕ್ಕೆ ತೊಗೊಂಬಂದು ಬೆಳಗ್ಗೆ ಫೋನಲ್ಲಿ ಮಾತಾಡಿದ್ರೆ ಸಮಾಜ ಕಲ್ಯಾಣ ಆಫೀಸರ್ ಮೇಡಮ್ ಅವ್ರು ಯಾರೋ ಗೊತ್ತಿಲ್ಲ ನಮಗೆ, ಅವರು ನಿಮಗೆ ಯಾವುದೂ ಪರ್ಮಿಷನ್ ಇಲ್ಲ, ನೀವು ಹೆಂಗೆ ಹೋದ್ರಿ ಅಂತ ನಮಗೆ ಪ್ರಶ್ನೆ ಮಾಡ್ತಾಳೆ. ಇಲ್ಲಿರೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿಬಿಟ್ಟು ನಮ್ಮಂಥ ಸಾರ್ವಜನಿಕರು ಏನಾರ ಪ್ರಶ್ನೆ ಮಾಡೋಕ್ಕೆ ಬಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ನಮ್ಮ ಮೇಲೆ ಇಲ್ಲಿ ಸಲದ ಆರೋಪ ಮಾಡೋದು ಮಾಡ್ತಾರೆ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಕು. ಇಲ್ಲಿನ ವ್ಯವಸ್ಥೆನ ಆದಷ್ಟು ಬೇಗ ಸರಿಪಡಿಸದೆ ಹೋದರೆ ಭೀಮ್ ಆರ್ಮಿ ಮತ್ತು ದಲಿತ ಸಂರಕ್ಷಣಾ ಸಮಿತಿ ಉಗ್ರವಾದ ಹೋರಾಟ ಮಾಡುತ್ತಂತೇಳಿ